ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಗುರುವಾರ ಅಲ್ವಾ, ಬೆಳಗ್ಗೆ ಮುಂಚೆ ಪೂಜೆ ಆಗಿದೆ. ಗುರುವಾರ ಆಗಿರೋದ್ರಿಂದ ವಾರ ಆಗಿರುತ್ತೆ, ಬೆಳಗ್ಗೆ ಮುಂಚೆ ಬೇಗ ಆಗುತ್ತೆ. ಹಾಗೆ ಇವತ್ತು ಒಂದು ಸ್ವಲ್ಪ ಕೋಲ್ಡ್ ಇದೆ. ಅಂದರೆ ನಿನ್ನೆ ರಾತ್ರಿ ಮಳೆ ಬಂದಿದೆ, ಅದಕ್ಕೋಸ್ಕರ ವಾತಾವರಣ ತುಂಬ ತಣ್ಣಗಿದೆ ಇವತ್ತು. ಏನಪ್ಪ ಅಂದರೆ ತುಂಬ ಕೆಲಸ ಇದೆ ಇವತ್ತು, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನೇನೋ ಅಂದ್ಕೊಂಡಿದ್ದೀನಿ, ಬಟ್ ಯಾವುದಾಗುತ್ತೋ ಯಾವ್ದು ಬಿಡುತ್ತೋ ಗೊತ್ತಿಲ್ಲ. ನೋಡೋಣ ಇವತ್ತು ಡೇ ಹೇಗೆ ಹೋಗುತ್ತೆ ಅಂತ. ಹಾಗೆ ನಿನ್ನೆ ಮಳೆ ಬಂದಿದ್ದರಿಂದ ತುಂಬಾ ತಣ್ಣಗಿತ್ತು ವಾತಾವರಣ. 7 ಗಂಟೆ 8 ಗಂಟೆ ಆದರೂ ಕೂಡ ಇನ್ನೂ ಮಳೆ ಬರುತ್ತೇನೋ ಅನ್ನೋ ಥರ ಇತ್ತು, ಅಷ್ಟು ತಣ್ಣಗಿತ್ತು. ನಂಗೆ ಈ ಥರ ಇದ್ದಾಗ ತುಂಬ ಖುಷಿಯಾಗುತ್ತೆ. ಮತ್ತು ಎಷ್ಟು ದೊಡ್ಡವರಾದರೂ ನಾನು ಸಣ್ಣ ಮಕ್ಕಳು ಆಟ ಆಡೋಲ್ಲ ಅನ್ನೋದು ಇದಕ್ಕೆ. ಅಲ್ಲಿ ನೀರಿತ್ತಿತ್ತು, ಅದ್ರಲ್ಲಿ ಆಟ ಆಡ್ತಾ ಇದ್ದೆ. ಹಾಗೆ ಅಡುಗೆ ಮನೆಗೆ ಪಲಾವ್ ಮಾಡೋಣ ಅಂತ ಬಂದಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು 2 ಒಟ್ಟಿಗೆ ಇದೆ. ಅದರಲ್ಲಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಬರೋದಷ್ಟೇ. ತರಿತರಿಯಾಗಿ ರುಬ್ಕೊಬಂದರೆ ಆಯಿತು. ತುಂಬ ನೈಸಾಗಿ ಬೇಡ, ತರಿತರಿಯಾಗಿ. ಪಲಾವ್ಗೆ ತರಿತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 1-2 ಸ್ಪೂನಷ್ಟು ತುಪ್ಪ, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ ಎಲ್ಲದೂ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ಈರುಳ್ಳಿನೂ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕು. ಈ ಥರ ಈರುಳ್ಳಿ ಹಸಿ ಸ್ಮೆಲ್ ಹೋಗೋಕ್ಕಿಂತ ಮುಂಚೆ, ಒಂದು 5 ನಿಮಿಷದ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದು ಕೂಡ ಅದರೊಟ್ಟಿಗೆ ಹಸಿ ಸ್ಮೆಲ್ ಹೋಗುತ್ತೆ. ಹಾಗೆ ಟೈಮ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ. ಎರಡೂ ಮಿಕ್ಸ್ ಮಾಡಿ ಒಟ್ಟಿಗೆ ಅಂದರೆ ಒಂದು ಈರುಳ್ಳಿ ಫ್ರೈ ಆದ ನಂತರ ಇದು ಹಾಕ್ಕೊಂಡಾಗ ಅದು ಏನಾಗುತ್ತೆ, ಈರುಳ್ಳಿ ಫುಲ್ಲು ಫ್ರೈ ಆಗುತ್ತೆ, ಅವಾಗ ಚೆನ್ನಾಗಲ್ಲ. ಅದಕ್ಕೋಸ್ಕರ ಇದನ್ನಾದ ನಂತರ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ನಂತರ ನಾನು ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಹುರ್ಕೋತೀನಿ. ನೀವು ಬೇಕಾದ್ರೆ ಅರಿಶಿನ ಪುಡಿ, ಉಪ್ಪು ಹಾಕಿ ಹುರ್ಕೋಬೋದು. ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಹಾಗೆ ಫ್ರೈ ಆದ ನಂತರ ನಾನಿಲ್ಲಿ ತರಕಾರಿ ಹಾಕ್ಕೋತೀನಿ. ತರಕಾರಿಗೆ ಬೀನ್ಸು, ಆಲೂಗೆಡ್ಡೆ, ಹೂಕೋಸು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ಹಾಕ್ಕೋಬೋದು. ಅದರೊಟ್ಟಿಗೆ ಬಟಾಣಿ ಕಾಳು ಕೂಡ ಹಾಕ್ಕೊಳ್ಳಿ. ಬಟಾಣಿ ಕಾಳು, ಕಡಲೆಕಾಳು, ಯಾವ ಥರ ಕಾಳು ಪಲಾವಿಗೆ ಯಾವ ಥರ ಕಾಳು ಹಾಕಿದ್ರೆ ಚೆನ್ನಾಗುತ್ತೆ. ಅದು ಮೇನಾಗಿ ಬಟಾಣಿ ಕಾಳು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳಿ ಎಲ್ಲರೂ ಬಟಾಣಿ ಕಾಳು ತುಂಬ ಪ್ರಿಫರ್ ಮಾಡ್ತಾರೆ ಅಷ್ಟೇ. ಈ ಥರ ನೀಟಾಗಿ ಹುರ್ಕೊಂಡ ನಂತರ ಬಟಾಣಿ ಕಾಳನ್ನ ಹಾಕ್ಕೊಂಡು ಅದನ್ನೂ ಒಂದು 5 ನಿಮಿಷ ಹುರ್ಕೋತೀನಿ. ಜಾಸ್ತಿ ಹೊತ್ತು ಬೇಡ, ಬಟಾಣಿ ಕಾಳು ಸಿಡಿಯೋ ಚಾನ್ಸಸ್ ಇದೆ. ನಾನು ಒಂದ್ಸಲ ಸಿಡಿಸ್ಕೊಂಡಿದ್ದೆ, ಅದಕ್ಕೆ ಹೇಳಿದೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿದ್ದು ಮಸಾಲ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳೋಣ. ಅಂದರೆ ಹಸಿ ಸ್ಮೆಲ್, ನಾನು ಯಾವುದೂ ಹುರ್ಕೊಂಡಿಲ್ಲ ಇಲ್ಲಿ, ಎಲ್ಲದನ್ನು ತರಿಯಾಗಿ ಹಾಗೆ ಹಸಿಯಾಗಿ ತರಿಯಾಗಿ ರುಬ್ಕೊಬಂದಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಹುರ್ಕೊಳ್ಳೋಣ. ಅಂದರೆ ಅದು ಎಣ್ಣೆ ಬಿಡುತ್ತೆ ಅಲ್ವಾ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ನಾನು ಮಸಾಲೆಗಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿಂದ ತರಕಾರಿಗೆ ಮಸಾಲೆಗೆಲ್ಲದಕ್ಕೂ ಉಪ್ಪು ಸೇರಿಕೊಳ್ಳುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನಾವು ಕೆಲವು ತರಕಾರಿ ಹಾಗಾಗಿ ತಿಂತಾರಲ್ವ, ಅವ್ರಿಗೆ ಕೂಡ ಇಷ್ಟ ಆಗುತ್ತೆ. ಅಂದರೆ ಅನ್ನದ ಜೊತೆಗೆ ತಿನ್ನಲ್ಲ, ಪಲಾವ್ ಎತ್ತಿಟ್ಬಿಟ್ಟು ತಿಂತಾರೆ. ನಾನು ಅವಾಗ ಇದೇ ಥರ ಟ್ರೈ ಮಾಡ್ತಿದ್ವಿ. ಕಾಳು ತರಕಾರಿ ಎಲ್ಲ ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಅನ್ನ ಎಲ್ಲ ತಿಂದ ಮೇಲೆ ತರಕಾರಿ ತಿಂತಿದ್ವಿ. ಇವಾಗೆಲ್ಲ ಟೈಮ್ ಇಲ್ಲದೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಇಟ್ಕೊಳ್ಳೋಣ. ದೊಡ್ಡ ಗ್ಲಾಸಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೊಂಡು 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀಟಾಗಿ ಹುರ್ಕೊಂಡಾಗ ಅಕ್ಕಿ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಅದರೊಟ್ಟಿಗೆ ಚೆನ್ನಾಗಿ ಹುರ್ಕೊಂಡು ಪಲಾವ್ ಕೂಡ ಉದುರಾಗೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ, ಮುದ್ದೆಯಾಗಿ ಬರೋದಿಲ್ಲ. ಅದಲ್ಲದೆ ನಾನು ನೆನೆಸಿಟ್ಟಿಲ್ಲ ಅಕ್ಕಿನ, ಹಾಗೆ ಹಾಕಿರೋದ್ರಿಂದ ಸ್ವಲ್ಪ ಉದುರಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದ ನಂತರ ನಾನಿಲ್ಲಿ 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ. ಗ್ರೀನ್ ಕಲರ್ ನೀರು ಏನಂದರೆ ಮಿಕ್ಸಿನೆಲ್ಲ ತೊಳೆದು ಹಾಕಿರ್ತೀವಲ್ಲ ಆ ನೀರು ಅಷ್ಟೇ. ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡಿಸ್ಟರ್ಬೆನ್ಸ್ ಇದ್ದರೆ ಅವಾಯ್ಡ್ ಮಾಡಿ, ಯಾಕಂದರೆ ನನ್ನ ಮಗಳು ಸ್ವಲ್ಪ ಆಟಾಡ್ತಾ ಇದ್ದಾಳೆ. ಸುಮ್ಮನಿರೋದು ಕೇಳ್ತಿಲ್ಲ, ಆದರೂ ನನ್ನ ಮಗ ಬೇರೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಸ್ವಲ್ಪ. ಅದಕ್ಕೋಸ್ಕರ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ 1 ಸ್ಪೂನ್ ಹಾಕಿರೋದ್ರಿಂದ ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋತೀನಿ ಅಷ್ಟೇ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಒಂದೊಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬರೋ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ. ತುಪ್ಪ ಒಗ್ಗರಣೆಗೂ ಹಾಕಿದ್ದೀನಿ, ಹಾಗೆ ಇಲ್ಲಿ ಕುದಿ ಬರುವಾಗ ಅನ್ನದ ಮೇಲೆ ಕೂಡ ಹಾಕ್ಕೋತೀನಿ. ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಾಕೋದಕ್ಕೂ ಹೀಗೆ ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು, ಅಂದರೆ ಜಾಸ್ತಿ ಏನಾದರೂ ಖಾರ ಇದ್ದರೆ ತುಪ್ಪದ ಜೊತೆ ಸೇರಿ ಖಾರ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತುಪ್ಪ ಇದಲ್ಲ ಅದರಿಂದ ಖಾರನ ಮಂದ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಥರ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ಮೇಲೆ ನಾನು ಮಿಕ್ಸ್ ಮಾಡಲ್ಲ, ಹಾಗೆ ಬಿಡ್ತೀನಿ. ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಬಿಡಿಸ್ತೀನಿ. 3 ವಿಷಲ್ ಬಿಡೋದ್ರೊಳಗೆ ಪಾತ್ರೆ ಕೂಡ ಸ್ವಲ್ಪ ಜೋಡಿಸ್ಕೊಳ್ಳೋದಿತ್ತು, ಅದನ್ನು ಕೂಡ ಜೋಡಿಸ್ಕೊತೀನಿ. ಪಾತ್ರೆನ ತೊಳ್ಕೊಂಡು ನಂತರ ಇಲ್ಲಿ ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೆ. ಗ್ಯಾಸ್ ಕೂಡ ಹೋಗಿತ್ತು, ಅದ್ರದ್ದಂದರೆ ಬಿಸಿ ಏನಿತ್ತು ಅದು ಕೂಡ ಹೋಗಿತ್ತು. ವಿಷಲು ತಣ್ಣಗಾಗಿತ್ತು. ನಂತರ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡ್ಬೋದು ಪಲಾವ್ ಮೇಲೆ ಹೇಗೆ ಮಸಾಲೆ ಹಾಗೆ ನಿಂತಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ತರಿಯಾಗಿ ರುಬ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ನೈಸಾಗಿ ರುಬ್ತಾರೆ, ನೈಸಾಗಿ ರುಬ್ಬೋದು ನನಗಿಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಪಲಾವ್ ಟೊಮೆಟೊ ಬಾತ್ ಮಾಡ್ತಾಯಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋದು ಜಾಸ್ತಿ. ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಷ್ಟೇ. ಈ ಥರ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಇನ್ನೂ 8 ಗಂಟೆನೂ ಆಗಿರಲಿಲ್ಲ ಅನಿಸುತ್ತೆ. ನಮ್ಮನೆಯವ್ರು ಹೋಗಬೇಕು ಬೇಗ ಅಂತ ಅಂದರು, ಅದಕ್ಕೋಸ್ಕರ ಬೇಗ ಮಾಡಿದೆ ಪಲಾವ್. ಬಟ್ ಆದರೆ ಅವರು ಇನ್ನೂ ತಿನ್ನಲಿಲ್ಲ, ಹಾಗೆ ಹೊರಟೋಗ್ಬಿಟ್ರು. ಆಮೇಲೆ ಹಸಿವಾಗುತ್ತೆ ಕಡಿಮೆ ಅಲ್ಲೇ ತಿಂತೀನಿ ಅಂತ ಹೇಳಿ, ಅದಕ್ಕೋಸ್ಕರ ಹಾಗೆ ಲಿಡ್ ಕ್ಲೋಸ್ ಮಾಡಿಟ್ಟೆ. ಕುಕ್ಕರಲ್ಲಿ ಬಿಸಿ ಇರುತ್ತೆ ಅಂತ ಹೇಳಿ ಲಿಡ್ ಕ್ಲೋಸ್ ಮಾಡಿಟ್ಟೆ. ನಂತರ ಇಲ್ಲಿ ಒಳಗೆ ಬಂದಿದ್ದೀನಿ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಹಾಗೆ ನಾನು ಮಡ್ಚಿಟ್ಟಿದ್ದ ಬಟ್ಟೆ ಎಲ್ಲ ನನ್ನ ಮಗಳೆಲ್ಲ ಕಿತ್ತು ಹಾಕಿದ್ದಾಳೆ ಕೆಳಗೆ. ಹಾಗೆ ಎಲ್ಲ ಮಕ್ಕಳು ಗೊತ್ತಾಗಲ್ಲ, ಸಣ್ಣ ಏನಾದರೂ ಇದ್ದರೆ ಕಿತ್ತು ಹಾಕ್ತಾರೆ. ಅದಕ್ಕೆ ಅನಿಸುತ್ತೆ ಮಕ್ಕಳಿದ್ದ ಮನೆ ತುಂಬ ಮೆಸ್ಸಿ ಆಗಿರೋದು, ಅದಕ್ಕೆ ಅನಿಸುತ್ತೆ, ಗೊತ್ತಿಲ್ಲ. ಹಾಗೆ ಒಂದು ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಕೂಡ ಗುಡಿಸ್ಕೊಂಡೆ ಒಂದು ಸುತ್ತು. ಮತ್ತು ನನ್ನ ಮಗಳನ್ನು ಆಟ ಆಡ್ಸೋಣ ಅಂತೇಳಿ ಅವನು ಕರ್ಕೊಂಡೆ. ಅವಳು ಪಾಪ ಅವಾಗಿಂದ ವೇಟ್ ಮಾಡ್ತಾಯಿದ್ಲು ಬರೋದಕ್ಕೆ. ಪಲಾವ್ನ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಹಾಗೆ ನೀವು ಕೂಡ ಟ್ರೈ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ಮುದ್ದು ಕೂಡ ಹಸಿವಾಗತ್ತೆ ಅಂದ. ಅವನಿಗೆ ಅಂದರೆ 7:30 8 ಗಂಟೆ ಅಷ್ಟೇ ನಾನು ಊಟ ಮಾಡಿಸೋದ್ರಿಂದ ಅವ್ರಿಗೂ ಕೂಡ ಬೆಳಗ್ಗೆ ಎದ್ದಿರ್ತಾರಲ್ವ, ಅವ್ರಿಗೂ ತುಂಬ ಹಸಿವಾಗತ್ತೆ. ಅದಕ್ಕೋಸ್ಕರ ಅಮ್ಮ ಹಸಿವು ಅಂತ ಬಂದ, ಅವನಿಗೂ ಸರ್ವ್ ಮಾಡಿದೆ. ಅವನು ಕೂಡ ಕುತ್ಕೊಂಡು ತಿಂದ. ಹಾಗೆ ಅವನು ಸ್ಕೂಲ್ ಕೂಡ ಟೈಮ್ ಆಗಿತ್ತು, ಬಿಟ್ಟು ಬರಬೇಕಂತ ಹೋಗ್ಬೇಕಂದ್ರೆ ಅಂಗನವಾಡಿ ಹೋಗ್ತಾನಲ್ಲ, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.